ಕೇಂದ್ರದ ಪಕ್ಷದ ಶಿಸ್ತು ಸಮಿತಿಯವರು ನಿನ್ನೆ ಪಕ್ಷ ವಿರೋಧಿ ಚಟುವಟಿಕೆಗಳು, ಪಕ್ಷದ ವಿರುದ್ಧ ಹೇಳಿಕೆ ನೀಡುವ ಬಗ್ಗೆ ಯತ್ನಾಳ್ ಅವರಿಗೆ 6 ವರ್ಷದ ಕಾಲ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ. ನನ್ನನ್ನು ಸೇರಿ ಯಾರೇ ಇರ್ಬೋದು, ಪಕ್ಷದ ಶಿಸ್ತು, ಪಕ್ಷದ ವಿಚಾರಗಳ ಬಗ್ಗೆ ಯಾರಿಗೂ ಕೂಡ ವೈಯಕ್ತಿಕ ಹೇಳಿಕೆ ಕೊಡಲಿಕ್ಕೆ ಅಧಿಕಾರಗಳಿರುವುದಿಲ್ಲ. ಅದರಲ್ಲಿ ಯತ್ನಾಳ್ ಅವರು ಪದೇ ಕಳೆದ 1 ವರ್ಷದಿಂದ ಪದೇ ಹೇಳಿಕೆಗಳನ್ನು ಕೊಡುವುದನ್ನು ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರನ್ನು ಕರೆದು ಮನವರಿಕೆ ಮಾಡಿದ್ದಾರೆ, ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಮೀರಿ ಕೂಡ ಯತ್ನಾಳ್ ಅವರು ಯಾವುದೇ ಸುಧಾರಣೆ ಆಗದ ರೀತಿಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ಯತ್ನಾಳ್ ಅವರು ಕೂಡ ಒಬ್ಬ ಹಿರಿಯ ನಾಯಕರು, ಅವರು ಕೂಡ ಅರ್ಥ ಮಾಡಬೇಕಿತ್ತು ಪಕ್ಷದ ಸಿದ್ಧಾಂತ, ಪಕ್ಷದ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕಾಗುವುದನ್ನು ಅವರು ತಿಳಿದುಕೊಳ್ಬೇಕಿತ್ತು. ಆದರೆ ಇವತ್ತು ಅವರ ತಪ್ಪು ಅವರಿಗೆ ಅರಿವಾಗಿರ್ಬೋದು, ಅದರಿಂದಾಗಿ ಅದನ್ನು ತಪ್ಪನ್ನು ಅರಿತುಕೊಂಡು ಸುಧಾರಣೆ ಆಗೋ ಕೂಡ ಅವಕಾಶಗಳು ಉಂಟು. ಅದರಿಂದಾಗಿ ರಾಜ್ಯಾಧ್ಯಕ್ಷರು ರಾಜ್ಯದ ವ್ಯವಸ್ಥೆಗೆ ಸುಪ್ರೀಂ ಯಾರೇ ಇರ್ಬೋದು. ಅದರಿಂದಾಗಿ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು, ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು, ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಅದಕ್ಕೆ ಆದ ಒಂದು ವೇದಿಕೆ, ಅದಕ್ಕೆ ಆದ ಒಂದು ವ್ಯವಸ್ಥೆಗಳಿದೆ. ಅದರಿಂದಾಗಿ ಯಾರೇ ಇರ್ಬೋದು, ರಾಜ್ಯಾಧ್ಯಕ್ಷರು ನಮಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಯಾರೇ ಕೂಡ ಆ ರೀತಿ ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸೋದಿಲ್ಲ. ಖಂಡಿತವಾಗಿ ನಾವು ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ. ಏಕೆಂದರೆ ಪಕ್ಷದ ನಿರ್ಧಾರಗಳು, ಪಕ್ಷದ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿರುತ್ತಾರೆ. ನೋಡಿ, ಪಕ್ಷ ಇವತ್ತು ಯಾವ ರೀತಿ ಬೆಳೆದಿದೆ ನಮಗೆಲ್ಲರಿಗೂ ಗೊತ್ತುಂಟು. ಪರ ವಿರೋಧ ಚರ್ಚೆಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ. ಒಬ್ಬ ವ್ಯಕ್ತಿ ಹೊರಗೆ ಬಂದು ಬೇರೆ ರೀತಿಯಲ್ಲಿ ಸಂಘಟನೆ ಮಾಡೋದು ಅಷ್ಟು ಸುಲಭವಾದ ವಿಚಾರ. ಅದು ಕೂಡ ಕರ್ನಾಟಕದಂಥ ರಾಜ್ಯದಲ್ಲಿ ಅದು ಸುಧಾರಿಸುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಅದರಿಂದಾಗಿ ಯತ್ನಾಳ್ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಹಿರಿಯ ನಾಯಕರೊಟ್ಟಿಗೆ ಚರ್ಚೆ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಪಂಚಮಸಾಲಿ ಹೋರಾಟ ಇದೆಲ್ಲ ಪರಿಣಾಮ ಆಗುವುದು, ಸಾಕಷ್ಟು ಹೋರಾಟಗಳ ಭಾಗದಲ್ಲಿ ಆಗ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿಗತವಾಗಿ ಗೌರವ ಕೊಡುವಂಥದ್ದು ವ್ಯಕ್ತಿಗತವಾಗಿರ್ತದೆ. ಆದರೆ ಪಕ್ಷದ ವಿಚಾರ ಬಂದಾಗ ಪಕ್ಷ ಸಿದ್ಧಾಂತದಲ್ಲಿ ಪಕ್ಷದೇ ಆದ ಒಂದು ವ್ಯವಸ್ಥೆಗಳಿರ್ತದೆ. ಅದರಿಂದಾಗಿ ಚರ್ಚೆಗಳು 2-3 ದಿನಗಳು ನಡೀತದೆ. ಆದರೆ ಕಾರ್ಯಕರ್ತರ ಒಂದು ಭಾವನೆಗಳು, ಕಾರ್ಯಕರ್ತರ ಒಂದು ವಿಚಾರಗಳನ್ನು ನಮ್ಮ ಕೇಂದ್ರದ ನಾಯಕರು ಅರ್ಥ ಮಾಡ್ತಾರೆ. ಅವರಿಗೂ ಕೂಡ ಪಕ್ಷದ ಅಭಿಮಾನದ ಮೇಲೆ ಅವರಿಗೆ ಪಕ್ಷದನ್ನು ಉಳಿಸಬೇಕೆಂಬ ಒಂದು ತಿಳುವಳಿಕೆ ಇದ್ದವರು. ಅದರಿಂದಾಗಿ ಕಾರ್ಯಕರ್ತರು ಪಕ್ಷದ ದೊಡ್ಡ ಆಸ್ತಿ. ಪಕ್ಷದ ವಿಚಾರದಲ್ಲಿ ಅವರು ಯಾವತ್ತೂ ಕೂಡ ರಾಜನ್ನು ಮಾಡೋದಿಲ್ಲ. ಮಲ್ಪೆಯ ಘಟನೆ ಬಹುಶಃ ಈಗಾಗಲೇ ಭಾಳಷ್ಟು ಚರ್ಚೆಗಳಾಗಿದೆ. ಪರ ವಿರೋಧ ಚರ್ಚೆಗಳು ನಾವು ಮಾಧ್ಯಮದ ಮುಂದೆ ಕಾಣ್ತಿದ್ದೇವೆ. ಆದರೆ ಆ ರೀತಿ ಯಾವುದೇ ಘಟನೆ ಆಗೋದಿಲ್ಲ ಎಂಬುದನ್ನು ಇವತ್ತು ಪೊಲೀಸ್ ಇಲಾಖೆಗೆ ಕೂಡ ಗೊತ್ತುಂಟು, ಸಾಮಾನ್ಯ ಜನರಿಗೆ ಕೂಡ ಗೊತ್ತುಂಟು. ಇವತ್ತು ಅವರ ಅರ್ಜಿ, ಬೇಲ್ ಅರ್ಜಿ ಇವತ್ತು ಕೋರ್ಟಿಗೆ ಉಂಟು, ಡೇಟ್ ಉಂಟು. ಅದರಿಂದಾಗಿ ಇವತ್ತು ಸಾಯಂಕಾಲ ಕೋರ್ಟಿನ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಖಂಡಿತವಾಗಿ ಆಕಸ್ಮಿಕವಾದ ಒಂದು ಘಟನೆ, ಇಬ್ಬರು ಕೂಡ ರಾಜನ್ನು ಮಾಡಿ ಸ್ಟೇಷನಲ್ಲೇ ಅದು ಇತ್ಯರ್ಥ ಆಗಿದೆ. ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ, ಅದರ ಲಾಭ ಪಡೆಯಲಿಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿತ್ತರಿಸುವ ಮೂಲಕ ಆ ಚರ್ಚೆಗಳು ಮಾಡಬೇಕಂತ ಅದಕ್ಕೆ ಚರ್ಚೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದು ಮೀನುಗಾರರ ಒಂದು ಒಗ್ಗಟ್ಟು ಮಲ್ಪೆ ಬಂದರಿನಲ್ಲಿ ನಮಗೆ ನೋಡಿದರೆ ಗೊತ್ತಾಗ್ತದೆ. ಅದರಿಂದಾಗಿ ಯಾರೇ ವ್ಯಕ್ತಿ ಆ ಒಗ್ಗಟ್ಟನ್ನು ನೋಡುವಂಥ ವಿಚಾರಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಮಲ್ಪೆಯ ಜನರು, ಯಾಕೆಂದರೆ ಯಾವುದೇ ರೀತಿಯ ತಾರತಮ್ಯ ಭೇದ ಭಾವಗಳಲ್ಲಿಲ್ಲ. ಎಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಎಲ್ಲರಿಗೂ ಕೂಡ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಂದಾಗಿರ್ಬೋದು, ಅವರ ಊರಿನ ಗಣಪತಿ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದಾಗ ಸಹಕಾರಕ್ಕೆ ನಾವು ಯಾವುದೇ ರೀತಿಯ ನೀನು ಯಾರು, ಎಲ್ಲಿಂದ ಬಂದು ಎಂಬ ವಿಚಾರವನ್ನು ಕೇಳದೆ ಎಲ್ಲರಿಗೂ ಕೂಡ ನಮ್ಮ ಮೀನುಗಾರರು ದೈವ ಭಕ್ತರು, ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅದರಿಂದಾಗಿ ಇವತ್ತು ಕಾರ್ಮಿಕ ಬಂದಿರುವ ಬೇರೆ ಜಿಲ್ಲೆಯವರಿಗೂ ಕೂಡ ಒಳ್ಳೆ ರೀತಿಯ ಗೌರವವನ್ನು ಕೊಡ್ತಿದೆ. ಇನ್ನು ಮುಂದೆ ಕೂಡ ಅದೇ ರೀತಿಯ ಗೌರವವನ್ನು ನಾವು ಮುಂದುವರಿಸ್ತೀವಿ. ನಿಮ್ಮ ಅಮಾನತಿನ ವಿಚಾರ ಮತ್ತು ನಿಮ್ಮನ್ನು ಅಮಾನತು ಮಾಡಿರುವ ವಿಚಾರ ಮತ್ತು ಖಡಕ್ಕಾಗಿ ಖಾದರ್ ಅವರು ಹೇಳಿದ್ದಾರೆ, ಸಾಧ್ಯ ಇಲ್ಲ ಜಯಿಸಲಿಕ್ಕೆ, ನನ್ನ ಮೇಲೆ ಯಾರು ಒತ್ತಡ ಇಲ್ಲ, ನನ್ನದೇ ನಿರ್ಧಾರ ಇದೆ. ಖಂಡಿತವಾಗಿಯೂ ಖಾದರ್ ಅವರು ಮತ್ತೊಮ್ಮೆ ಅವರ ನಿರ್ಧಾರದ ಬಗ್ಗೆ ಆಲೋಚನೆ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಒಬ್ಬ ಶಾಸಕನಾಗಿ ಪಕ್ಷದ ಒಬ್ಬ ಕಟ್ಟಲಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತಲ್ಲ. ಖಾದರ್ ಅವರ ಆ ಬಜೆಟ್ನಲ್ಲಿ ನಿರ್ಣಯಗಳೇನಂತೇಳಿದರೆ, ಆ ಮುಸ್ಲಿಂ ಬಿಲ್ನ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಯಾವುದೇ
ಸರ್ಕಾರ ಇರ್ಬೋದು ರಿಲಿಜಿಯಸ್ ಆಗಿ ರಿಸರ್ವೇಷನ್ ತರಲಿಕ್ಕೆ ಅವಕಾಶಗಳಿಲ್ಲ. ಇವತ್ತು ಇವರು ನಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ ಇವತ್ತು ಕಂಪ್ಲೀಟ್ ಅವರ ಖಜಾನೆ ಖಾಲಿಯಾಗಿದೆ. ಅದರಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಈ ರೀತಿಯ ಒಂದು ಷಡ್ಯಂತರಗಳನ್ನು ಅವ್ರು ಮಾಡ್ತಾರೆ. ಖಾದರ್ ಅವರಿಗೆ ಅಷ್ಟೊಂದು ಶಾಸಕರ ಬಗ್ಗೆ ಅವರಿಗೆ ಕಾಳಜಿ ಇರ್ತಿದ್ರೆ ಅವರ ಕ್ಷೇತ್ರದಲ್ಲೇ ಭಾಳಷ್ಟು ಕಳ್ಳತನ, ಭಾಳಷ್ಟು ಗುಂಡಗಿರಿ, ಭಾಳಷ್ಟು ಗೋಹತ್ಯೆಗಳಾಗ್ತದೆ. ಆಗೋದಿದ್ದರೆ ಅವರ ಜಿಲ್ಲೆಯಲ್ಲಿರುವಂಥ ಅಪರಾಧ ಎಸಗಿದಂಥ ಅವರದೇ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಗಡೀಪಾರು ಮಾಡಿ ಒಂದು ನಿಜವಾದ ನಾಯಕರು ಎಂಬುದನ್ನು ಅವರು ಬಿಂಬಿಸಿಕೊಳ್ಳಿ. ಅದು ಬಿಟ್ಟು ಈ 18 ಜನ ಶಾಸಕರನ್ನು ಅಮಾನತು ಮಾಡಿ ಅದರಿಂದ ಅವರಿಗೆ ಏನನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಸಿದ್ಧಾಂತ ವಿಚಾರದಲ್ಲಿರುವಂಥ ನಾವು ಶಾಸಕರು ಯಾವತ್ತೂ ಕೂಡ ನಮ್ಮ ಅಭಿವೃದ್ಧಿ, ಹಿಂದುತ್ವ, ನಮ್ಮ ಪಕ್ಷದ ಸಿದ್ಧಾಂತ ವಿಚಾರದಲ್ಲಿ ನಾವು ರಾಜನ್ನು ಮಾಡೋದಿಲ್ಲ, ಮುಂದಕ್ಕೆ ಕೂಡ ಮಾಡುವಂಥದ್ದಲ್ಲ.